ಇದು ಸಿಎಂ ಮಾತಿನ ಲಹರಿ. ಇನ್ನು ಮಂಡ್ಯ ಕ್ಲೈಮ್ಯಾಕ್ಸ್ ಕದನದಲ್ಲಿ ಅಂಬರೀಷ್ ಸಾವಿನ ರಾಜಕೀಯ ಕೂಡ ಜೋರಾಗ್ತಾ ಇದೆ. ಅಂಬಿ ಸಾವಿನ ಕ್ಷಣವನ್ನ ಹೇಳಿ ಜೋಡೆತ್ತುಗಳಿಗೆ ಟಾಂಗ್ ಕೊಡ್ತಿದ್ದಾರೆ ಸಿಎಂ. ಅಂಬರೀಷ್ ನಿಧನರಾದಾಗ ನನಗೆ ನನ್ನ ಮಗ ವಿಷಯವನ್ನ ತಿಳಿಸಿದ. ಆಸ್ಪತ್ರೆಗೆ ಹೋದಾಗ ಅಲ್ಲಿ ಇಂದು ಇಲ್ಲಿಗೆ ಬಂದವರು ಇರಲಿಲ್ಲ. ಆ ತಾಯಿಗೆ ಕೇಳ್ತೇನೆ, ಆ ಸಣ್ಣ ಸೌಜನ್ಯದ ಕ್ರಿಯೆ ಅವರಿಗಿದೆಯಾ? ಅವರ ವಾಸದ ಮನೆಗೆ ಅಂಬಿ ಶವವನ್ನು ಒಯ್ಯಲು ವ್ಯವಸ್ಥೆ ಮಾಡಿದೆ. ಪಾರ್ಥಿವ ಶರೀರ ತೆಗೆದುಕೊಂಡು ಹೋಗಲು ನಾನು ವ್ಯವಸ್ಥೆ ಮಾಡಿದೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ. ಮಧ್ಯರಾತ್ರಿಯಲ್ಲಿ ಒಂದು ರೂಮನ್ನು ಕ್ಲೀನ್ ಮಾಡಿಸಿದೆ. ಅವರು ಬಾಳಿದ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ನಾನು ಮಾಡಿಕೊಟ್ಟೆ. ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲು ನಾನು ವ್ಯವಸ್ಥೆ ಮಾಡಿಕೊಟ್ಟೆ. ಸೇನೆಯ ವಿಮಾನ ಕೊಡಲ್ಲ ಅಂತ ಹೇಳಿದ್ರು. ಅವತ್ತು ಈ ಅಭಿಮಾನಿಗಳು ಕೇಳಿಕೊಂಡ್ರು ಅಂತ ನಾನು ವ್ಯವಸ್ಥೆಯನ್ನು ಮಾಡಿಕೊಟ್ಟೆ ಹೆಲಿಕಾಪ್ಟರ್ದು. ನಾನು ಒಬ್ಬ ಮುಖ್ಯಮಂತ್ರಿಯಾಗಿ ಅಲ್ಲಿ ಕೂರ್ಲಿಲ್ಲ. ನಾನು ನಮ್ಮ ತಂದೆ ಕಣ್ಣಲ್ಲಿ ನೀರು ಹಾಕ್ತೇವೆ, ಜನರ ಸಮಸ್ಯೆ ನೋಡಿ ಕಣ್ಣಲ್ಲಿ ನಮಗೆ ನೀರು ಬರುತ್ತೆ ಅನ್ನೋ ಮಾತುಗಳನ್ನು ಕುಮಾರಸ್ವಾಮಿ ಹೇಳಿದ್ದಾರೆ. ಈ ಮೂಲಕ ಅಂಬಿ ಸಾವಿನ ವಿಚಾರ ಕೂಡ ಇಲ್ಲಿ ತುಂಬ ಜೋರಾಗಿನೇ ಬಳಕೆ ಆಗ್ತಾ ಇದೆ ರಾಜಕೀಯದಲ್ಲಿ ಚುನಾವಣಾ ಪ್ರಚಾರದ ವೇಳೆ. ಕುಮಾರಸ್ವಾಮಿ ಅವರ ಮಾತಿನ ಸ್ಪಷ್ಟವಾದಂತಹ ಒಂದು ಸಂದೇಶ ಏನು ಅಂತ ಹೇಳಿದ್ರೆ, ಅಂಬಿ ಮೃತಪಟ್ಟಾಗ ಅಲ್ಲಿದ್ದು ನಾನು, ಸಾವಿನ ಮನೆಗೆ ಹೋಗಿ ಸಹಾಯ ಮಾಡಿದ್ದು ನಾನು, ನನ್ನ ಮಗ ನನಗೆ ನಿಖಿಲ್ ಮಾಹಿತಿಯನ್ನು ಕೊಟ್ಟಿದ್ದು ನಾನು. ಆಮೇಲೆ ಅಲ್ಲಿಗೆ ಹೋದೆ. ನಾನು ಆಸ್ಪತ್ರೆಗೆ ಹೋದಾಗ ಇವತ್ತಿದಾರಲ್ಲ ಇಲ್ಲೆಲ್ಲ ಬಂದು ಅವ್ರು ಯಾರೂ ಇರಲಿಲ್ಲ. ನಾನು ಆ ತಾಯಿಗೆ ಕೇಳ್ತೇನೆ, ಆ ಸಣ್ಣ ಸೌಜನ್ಯದ ಕ್ರಿಯೆ ಅವರಿಗಿದೆಯಾ ಅಂತ ಕೇಳ್ತೇನೆ. ಅವರ ವಾಸದ ಮನೆಗೆ ಅಂಬಿ ಶವ ಕೊಂಡೊಯ್ಯಲು ನಾನೇ ವ್ಯವಸ್ಥೆಯನ್ನು ಮಾಡಿದ್ದು. ಪಾರ್ಥಿವ ಶರೀರ ತೆಗೆದುಕೊಂಡು ಹೋಗಲು ನಾನೇ ವ್ಯವಸ್ಥೆಯನ್ನು ಮಾಡಿದ್ದು. ಮಧ್ಯರಾತ್ರಿಯಲ್ಲಿ ಒಂದು ರೂಮನ್ನು ನಾನೇ ಕ್ಲೀನ್ ಮಾಡಿಸ್ಕೊಟ್ಟಿದ್ದು. ಅವರು ಬಾಳಿದ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ನಾನೇ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದು. ಪಾರ್ಥಿವ ಶರೀರ ತೆಗೆದುಕೊಂಡು ಹೋಗಲು ಸೇನೆ ವಿಮಾನವನ್ನು ಕೊಡಲ್ಲ ಅಂತ ಹೇಳಿದರು. ಅವತ್ತು ಈ ಅಭಿಮಾನಿಗಳು ಕೇಳ್ಕೊಂಡ್ರು ಅಂತ ನಾನೇ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದು ಅನ್ನುವಂಥ ಮಾತುಗಳನ್ನು ಕುಮಾರಸ್ವಾಮಿ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜಗದೀಶ್ ಕಾಶಂಪುರ್ ನೀಡ್ತಾರೆ. ಜಗದೀಶ್, ಮುಖ್ಯಮಂತ್ರಿಗಳು ಅಂಬರೀಷ್ ಅವರ ಸಾವಿನ ದಿನದ ವಿಚಾರವನ್ನು ಕೂಡ ಇವತ್ತು ಚುನಾವಣಾ ಪ್ರಚಾರದ ವೇಳೆ ಅದನ್ನು ಉಲ್ಲೇಖಿಸಿದ್ದಾರೆ. ಆ ಸಂದರ್ಭದಲ್ಲಿ ಹೆಲ್ಪ್ ಮಾಡಿದ್ದು ನಾನು, ಅವರ ಬಾಳಿದ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದು ನಾನು, ಹೆಲಿಕಾಪ್ಟರ್ ಬಳಕೆ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದು ನಾನು, ಜೊತೆಗೆ ಒಂದು ರೂಮನ್ನು ಕ್ಲೀನ್ ಮಾಡಿಸ್ಕೊಟ್ಟಿದ್ದು ನಾನು ಅನ್ನುವಂಥ ಮಾತುಗಳನ್ನು ಇವತ್ತು ಹೇಳಿದ್ದಾರೆ ಜಗದೀಶ್. ಇದನ್ನ ತರುವಂಥ ಉದ್ದೇಶ ಏನಿತ್ತು ಅಂತ? ಅಮರ್ ಪ್ರಸಾದ್, ಈಗಾಗಲೇ ಅಂಬರೀಷ್ ಅವರ ಹೆಸರಿಟ್ಕೊಂಡೇ ಮಂಡ್ಯದಲ್ಲಿ ರಾಜಕೀಯ ಶುರುವಾಗಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಈ ಬಾರಿಯ ರಾಜಕೀಯ ಅಂತೂ ಬಹಳಷ್ಟು ವಿಚಾರವಾಗಿ ಪ್ರಾಮುಖ್ಯತೆ ಪಡ್ಕೊಳ್ಳೋ ಕಾರಣ ಅದು ಅಂಬರೀಷ್ ಅವರು. ಈ ಅಂಬರೀಷ್ ಅವರ ಹೆಸರಿಟ್ಕೊಂಡ್ರೆ ಭಾವನಾತ್ಮಕವಾಗಿ ಏನಂದ್ರೆ ಚುನಾವಣೆಯಲ್ಲಿ ಮತಗಳನ್ನ ಗಳಿಸಬಹುದು ಅಂತ ಒಂದು ಲೆಕ್ಕಾಚಾರದಲ್ಲಿ ಇನ್ನೊಂದು ನಡೆದಿರುವಂತಹ ಸಂಗತಿ ಏನಿದೆ ಅನ್ನೋದ್ರ ಬಗ್ಗೆನೂ ಸಹಿತ ಸಿಎಂ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಅಂದ್ರೆ ಅಂಬರೀಷ್ ಅವರು ಯಾವಾಗ ನಿಧನ ಹೊಂದಿದ ನಂತರ ಯಾವ ಘಟನೆಗಳು ನಡೀತು, ಯಾವೆಲ್ಲ ರೀತಿಯಾಗಿ ನಡೀತು ಅನ್ನೋದ್ರ ಬಗ್ಗೆ ಇವತ್ತು ಸಿಎಂ ಕುಮಾರಸ್ವಾಮಿ ಅವರು ಮಂಡ್ಯದ ಜನರ ಮುಂದ್ಗಡೆ ಬಿಚ್ಚಿಡುವಂತಹ ಕೆಲಸಕ್ಕೂ ಸಹಿತ ಮುಂದಾದ್ರು. ಅಂದ್ರೆ ಈಗಾಗಲೇ ಸಿಎಂ ಕುಮಾರಸ್ವಾಮಿ ಅವರು ಹೇಳಿರೋ ಪ್ರಕಾರ ಮಂಡ್ಯದಲ್ಲಿ ಅಂದ್ರೆ ಅಂಬರೀಷ್ ಅವರು ನಿಧನರಾದಂತಹ ಸಂದರ್ಭದಲ್ಲಿ ಅವರಿಗೆ ಎಲ್ಲಾ ರೀತಿಯ ವ್ಯವಸ್ಥೆ ಅಂದ್ರೆ ಅಂತಿಮ ಸಂಸ್ಕಾರದವರೆಗೂ ಸಹಿತ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದೆ ನಾನು. ಈಗಾಗಲೇ ಏನಂತಂದ್ರೆ ಅವರು ಬಂದು ಫಸ್ಟ್ ಮೊದಲನೇ ಬಾರಿ ನನಗೆ ಮಾಹಿತಿ ಸಿಕ್ಕ ತಕ್ಷಣ ಅಂದ್ರೆ ಅಂಬರೀಷ್ ಅವರು ಯಾವಾಗ ನಿಧನ ಹೊಂದಿದ್ದಾರೆ ಅಂತ ಮಾಹಿತಿ ಸಿಕ್ತು, ಆವಾಗ ಅವರು ಬಾಳಿದ ಮನೆಯಲ್ಲೇ ಅವರ ಏನಂತಂದ್ರೆ ವ್ಯವಸ್ಥೆನ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗೋದಕ್ಕೆ ವ್ಯವಸ್ಥೆಯನ್ನ ಸಹಿತ ಮಾಡ್ಕೊಡೋದಕ್ಕೆ ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡು ನಾನೇ ಅಲ್ಲಿ ವ್ಯವಸ್ಥೆಯನ್ನ ಮಾಡಿದೆ. ಅದಾದ ನಂತರ ಮಂಡ್ಯ ಜಿಲ್ಲೆಗೂ ಸಹಿತ ಅಂಬರೀಷ್ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಅನ್ನ ಸಹಿತ ಮಾಡ್ಕೊಂಡೆ. ಅದ್ರ ಬಗ್ಗೆ ಏನಂತಂದ್ರೆ ಅಲ್ಲಿನ ಅಭಿಮಾನಿಗಳು ಸಹಿತ ಬಹಳಷ್ಟು ಒತ್ತಡವನ್ನ ಹೇರಿದ್ರು. ಅಭಿಮಾನಿಗಳ ಒತ್ತಡದ ಮೇರೆಗೆ ನಾನು ಮಂಡ್ಯಗೆ ಅವರ ಪಾರ್ಥಿವ ಶರೀರವನ್ನ ತಗೊಂಡು ಹೋದೆ. ಅದಕ್ಕೂ ಸಹಿತ ಬಹಳಷ್ಟು ತೊಂದರೆಗಳಾಯ್ತು. ಸೇನೆ ಹೆಲಿಕಾಪ್ಟರ್ ಸಹಿತ ನಾನು ಬೆಳಗ್ಗೆನೆ ಕೇಳಿದ್ದೆ, ಆದ್ರೆ ಸೇನೆ ಹೆಲಿಕಾಪ್ಟರ್ ಸಿಗೋದ್ರಲ್ಲೂ ಸಹಿತ ಬಹಳಷ್ಟು ತೊಂದರೆ ಆಯ್ತು. ಅದಾದ ನಂತರವೂ ನನ್ನ ಒಂದು ಪ್ರೆಷರ್ ಹಾಕ್ಬಿಟ್ಟು ಅಲ್ಲಿರುವಂತಹ ಸೇನೆ ಹೆಲಿಕಾಪ್ಟರ್ ನ ತೆಗೆದುಕೊಂಡು ಬೆಂಗಳೂರಿನಿಂದ ಮಂಡ್ಯದವರೆಗೆ ಏನಂತಂದ್ರೆ ಅಂಬರೀಷ್ ಅವರ ಪಾರ್ಥಿವ ಶರೀರವನ್ನ ಸಹಿತ ತೆಗೆದುಕೊಂಡು ಬಂದು ಇಲ್ಲಿನ ಜನರ ದರ್ಶನಕ್ಕೆ ಸಹಿತ ಅನುವು ಮಾಡಿಕೊಟ್ಟೆ ಅನ್ನೋದ್ರ ಬಗ್ಗೆನೂ ಸಹಿತ ಸಿಎಂ ಕುಮಾರಸ್ವಾಮಿ ಇವತ್ತು ಪ್ರಸ್ತಾಪನೆ ಮಾಡ್ತಾರೆ. ಇನ್ನೊಂದು ನಾವಿಲ್ಲಿ ಗಮನಿಸಬೇಕಾಗಿರೋ ಅಂಶ ಏನಂತಂದ್ರೆ ಅಮರ್ ಪ್ರಸಾದ್, ಸಿಎಂ ಅವರು ನೇರವಾಗಿ ಒಂದು ಆರೋಪವನ್ನ ಮಾಡ್ತಾರೆ. ಮಂಡ್ಯಕ್ಕೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲೂ ಸಹಿತ ಸುಮಲತಾ ಅವರು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಅನ್ನೋ ಬಗ್ಗೆನೂ ಸಹಿತ ಹೇಳೋ ಮುಖಾಂತರವಾಗಿ ಇಲ್ಲಿ ಸುಮಲತಾಗೆ ನೇರವಾಗಿ ಟಾಂಗನ್ನ ಕೊಟ್ಟಿದ್ದಾರೆ. ಏನೋ ಒಂದು ಕಡೆ ಜೋಡೆತ್ತುಗಳಿಗೆ ಟಾಂಗ್ ಕೊಟ್ಟಿರೋದು, ಇನ್ನೊಂದು ಕಡೆ ಸುಮಲತಾಗೆ ಭಾವನಾತ್ಮಕವಾಗಿ ಯಾವೆಲ್ಲ ಮತಗಳು ಸೇರ್ಪಡೆ ಆಗ್ತಿದ್ವು ಆ ಎಲ್ಲಾ ಭಾವನಾತ್ಮಕ ಮತಗಳನ್ನ ದೂರ ತಳ್ಳುವ ಸಲುವಾಗಿ ದೂರ ಮಾಡ್ಬೇಕು. ಯಾಕಂದ್ರೆ ಕೇವಲ ಇರುವಂತದ್ದು ಅವರಿಗೆ ಕೇವಲ 3 ದಿವಸಗಳ ಮಾತ್ರ. ಇವತ್ತು ಮುಗಿದೋಯ್ತು, ಇನ್ನು ಉಳಿದಿರುವಂತದ್ದು ಕೇವಲ 1 ದಿವಸ ಬಹಿರಂಗ ಪ್ರಚಾರ ಮಾತ್ರ.
ಥ್ಯಾಂಕ್ ಯು ಜಗದೀಶ್.